ಹಣದ ಅಕ್ರಮ ವರ್ಗಾವಣೆ ಕೇಸಲ್ಲಿ ಇಬ್ಬರ ತಲೆದಂಡ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಪ್ರಕರಣ ನಡೀತಾ ಇದೆ, ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ, ಅದರಲ್ಲಿ ಅಕ್ರಮ ಹಣ ವರ್ಗಾವಣೆಯ ವಿಚಾರ ಏನು ಕಂಡು ಬರ್ತಾ ಇದೆ. ಈ ಒಂದು ವಿಚಾರದಲ್ಲಿ ಇಬ್ಬರ ತಲೆದಂಡ ಆಗಿದೆ. ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂತೂ ಇಂತೂ ಸರ್ಕಾರ ಕ್ರಮ ಕೈಗೊಂಡಿದೆ. ಆಲ್ರೆಡಿ ಬಿಜೆಪಿ ಸಚಿವರೇ ರಾಜೀನಾಮೆ ಕೊಡ್ಲಿ ಅಂತ ಪ್ರತಿಭಟನೆ ಮಾಡ್ತಾ ಇರೋ ಹೊತ್ತಿನಲ್ಲಿ ಲೆಕ್ಕಾಧಿಕಾರಿ ಪರಶುರಾಮ್ ಜಿ ಹಾಗೂ ಪದ್ಮನಾಭ ಅವರಿಬ್ಬರನ್ನು ಕೂಡ MD ಪದ್ಮನಾಭ ಅವರಿಬ್ಬರನ್ನು ಕೂಡ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಇವರು ಎಚ್ಚೆತ್ತುಕೊಂಡಿದ್ದಾರೆ. ನಿರಂತರವಾಗಿ ಮೊನ್ನೆಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಮಾಡಿತ್ತು. ಹಗರಣ ಸಂಬಂಧ ಇದೀಗ ಇಬ್ಬರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಸೊ ಇಬ್ಬರು ಅಧಿಕಾರಿಗಳ ತಲೆದಂಡ ಆದ್ರೆ ಸಾಕ? ಇಷ್ಟೆಲ್ಲ ಒಂದು ಜೀವ ಹೋಗಿದೆ, ಇಷ್ಟೆಲ್ಲ ಅಕ್ರಮ ನಡೆದಿದೆ, ಅದಕ್ಕೆ ಬೇಕಾದಂತಹ ಇಷ್ಟೊಂದು ದಾಖಲೆಗಳಿದೆ, ಅದರ ಕುರಿತಾಗಿ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಬ್ಬರ ತಲೆದಂಡ ಆಗಿದೆ, ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ. ಆಸ್ ಆಫ್ ನೌ ಚಂದ್ರಶೇಖರನ್ ಏನು ಪತ್ರ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಂಥದ್ದು. ಆ ನಂತರದಲ್ಲಿ ಇದೀಗ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು ಸಾಕಷ್ಟು ಪ್ರತಿಭಟನೆಗಳಾದವು. ಹಣದ ಅಕ್ರಮ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು, ಇವೆಲ್ಲವೂ ಇದೆ. ನಿಜವಾದ ತಿಮಿಂಗಿಲ ಯಾರು ಈ ಹಗರಣದಲ್ಲಿ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ ಅಂತ ಏನೆಲ್ಲ ಚಾರ್ಜಸ್, ಅಮಾನತು ಕಾಪಿ ಏನ್ ಹೇಳುತ್ತೆ, ಏನೆಲ್ಲ ಚಾರ್ಜಸ್ ಹಾಕಲಾಗಿದೆ ಅವ್ರ ಮೇಲೆ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಈ ಪ್ರಕರಣ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಏನಿದೆ, ಈ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದ್ದು, ಯಾವಾಗ ವಿಪಕ್ಷಗಳು ನೇರವಾಗಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡೋದು, ಈಗ ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಚಿವ ಏನಿದ್ದಾರೆ, ಇಲಾಖೆಯ ಮಂತ್ರಿಗಳು ನಾಗೇಂದ್ರ ಅವರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಕಳೆದ ಬಾರಿ ಅಂದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ಈಶ್ವರಪ್ಪ ಅವರನ್ನ ರಾಜೀನಾಮೆ ಪಡ್ಕೊಂಡಿದ್ರು, ಏನು ಗುತ್ತಿಗೆದಾರನ ಆತ್ಮಹತ್ಯೆ ವಿಚಾರವಾಗಿ ಅದೇ ಆಧಾರದಲ್ಲಿ ಅಂದ್ರೆ ಅದೇ ರೀತಿಯಲ್ಲೇನೆ ಅದೇ ಮಾದರಿಯಲ್ಲೇನೆ ಈಗ ನಾಗೇಂದ್ರ ಅವರ ತಲೆದಂಡಕ್ಕೂ ಕೂಡ ಏನು ವಿಪಕ್ಷಗಳು ಮುಂದಾಗಿತ್ತು. ಕೂಡಲೇ ಎಚ್ಚೆತ್ಕೊಂಡಂತ ಸರ್ಕಾರ ಒಂದ್ ಕಡೆ ಏನು ಮೊದಲನೇದಾಗಿ ಇಬ್ಬರು ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ದು. ಇದು ಮೇಲ್ನೋಟಕ್ಕೆ ಇದು ಕಣ್ಣೋರ್ಸ ತಂತ್ರ ಅನ್ನೋ ರೀತಿಯನ್ನು ಕಂಡು ಬಂದಿದ್ದಾದ್ರೂ ಕೂಡ ನಾನು ಇಷ್ಟಕ್ಕೆ ಪ್ರಕರಣ ಸುಖಾಂತ್ಯ ಕಂಡಿಲ್ಲ. ಯಾಕೆಂತಂದ್ರೆ ನಿನ್ನೆ ಈ ಕೆಲಸವನ್ನ ಮಾಡ್ಬೋದಿತ್ತು, ಆದ್ರೆ ಸರ್ಕಾರ ಇವರೆಗೂ ಕೂಡ ಮಾಡ್ಲಿಲ್ಲ. ಇವತ್ತು ಮಾಡಿರೋದನ್ನ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ವಿಪಕ್ಷಗಳ ಒಂದು ಬೆದರಿಕೆಗೆ ಖಂಡಿತವಾಗ್ಲೂ ಸರ್ಕಾರ ಮತ್ತೆ ಇಲಾಖೆ ಸಚಿವರು ಬಗ್ಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ಏನು ಅವರಿಬ್ಬರು ಹೆಸರನ್ನ ಏನು ಅಂದ್ರೆ ಇಲಾಖೆ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ಅಂತ ಏನ್ ಹೇಳಿದ್ದಾರೆ ಅದು ಕೂಡ ಪ್ರಮುಖವಾಗಿದ್ದು, ಅವರ ಹೆಸರನ್ನು ಕೂಡ ಈಗ ಫೇರ್ನಲ್ಲಿ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿತ್ತು. ಆದ್ರೆ ಅದಾಗಿಲ್ಲ. ಅದಕ್ಕೆ ಈಗ ವಿಪಕ್ಷಗಳು ಕೂಡ ಇನ್ನು 2 ದಿನಗಳ ಕಾಲ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಕರೆ ನೀಡೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಚ್ಚೆತ್ಕೊಂಡು ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಸದ್ಯ ಇಬ್ಬರನ್ನ ಅಮಾನತಿನಲ್ಲಿ ಇಟ್ಟು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇಲಾಖೆ ವಿಚಾರಣೆಯನ್ನ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.